ಕುಟುಂಬಸ್ಥರನ್ನ ಮಾತಾಡಿಸ್ಬೋದಾ, ಏನಾಗಿರ್ಬೋದು ಅಂತೇಳಿ ಅವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸವಿತಾ, ನಾಗೇಂದ್ರ ಬಾಬು, ಈಗ ಮಹಾಲಕ್ಷ್ಮಿ ಮರಣೋತ್ತರ ಪರೀಕ್ಷೆ ಆಗ್ತಿರೋ ಕಾರಣದಿಂದ ಕುಟುಂಬಸ್ಥರು ಎಲ್ಲರೂ ಒಳಭಾಗದಲ್ಲೇ ಇದ್ದಾರೆ. ಆರಂಭಕದಲ್ಲೇ ಮಾತಾಡಿಸಿದಾಗ ಅವರ ಪತಿ ಮಾತಾಡಿದ್ರು, ತಾಯಿ ಮಾತಾಡಿದ್ರು, ಸಹೋದರ ಇಬ್ಬರು ಮಾತಾಡಿದ್ರು. ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಜೊತೆ ಕ್ಲೋಸ್ ಆಗಿದ್ರು ಅಂತ ಪತಿ ಕೂಡ ಹೇಳಿದರು. ಆದ ಕಾರಣದಿಂದ 9 ತಿಂಗಳಿಂದ ನಾನು ಬೇರೆ ಇದ್ದೆ, ಮದುವೆ ಆಗಿ 5 ವರ್ಷ ಆಗಿತ್ತನ್ನೋ ಮಾಹಿತಿ ಕೂಡ ನೀಡಿದರು. ಪ್ರಮುಖವಾಗಿ ಅಶ್ರಫ್ ಅನ್ನುವ ವ್ಯಕ್ತಿ ಮೇಲೆ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಈಗಾಗಲೇ ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ, ಅದು ಕೂಡ ಸಾಕಷ್ಟು ತನಿಖೆಯಲ್ಲಿ ಬಲವನ್ನು ನೀಡುತ್ತೆ. ಇನ್ನು ನೋಡ್ತಾ ಹೋದರೆ ಮಹಾಲಕ್ಷ್ಮಿಯ ಫೋನ್ನ ರಿಟ್ರೀವ್ ಮಾಡಿದಾಗ, ಲೊಕೇಶನ್ ಟ್ರ್ಯಾಕ್ ಮಾಡಿದಾಗ ಕೊನೆಯದಾಗಿ ಯಾರಿಗೆ ಕಾಲ್ ಮಾಡಿದ್ರು, ಯಾರೊಟ್ಟಿಗೆ ಮಾತಾಡಿದ್ರು ಅನ್ನೋದು ಅದೊಂದು ಸಾಕ್ಷ್ಯಾಧಾರವನ್ನು ಕಲೆ ಹಾಕಿದರೆ, ಇನ್ನು CCTV ಫುಟೇಜನ್ನು ಕಲೆ ಕೂಡ ಹಾಕ್ತಾರೆ. ಅಂದರೆ ಮನೆಯ ಅಕ್ಕಪಕ್ಕದಲ್ಲಿರುವಂತಹ CCTV ಫುಟೇಜ್ ಕೊನೆಯದಾಗಿ 3ನೇ ಎವಿಡೆನ್ಸ್ ಆಗಿ PM ಅಂದರೆ ಪೋಸ್ಟ್ ಮಾರ್ಟಮ್ ಈ ಒಂದು ವರದಿ ಪೊಲೀಸರ ಕೈ ಸೇರುತ್ತೆ. ಈಗಾಗಲೇ ಪೋಸ್ಟ್ ಮಾರ್ಟಮ್ ಕೂಡ ಆಗ್ತಾ ಇದೆ. ಪತಿಯನ್ನು ಮಾತಾಡಿಸಿದಾಗ ಆರಂಭಿಕದಲ್ಲೇ ನಮ್ಮ ಫ್ಯಾಮಿಲಿಯಲ್ಲಿ ಒಂದಿಷ್ಟು ವೈಮನಸ್ಸಿತ್ತು. ಆದ ಕಾರಣದಿಂದ ಕಳೆದ 9 ತಿಂಗಳಿಂದ ನಾನು ಬೇರೆ ಇದ್ದೆ, ಮದುವೆಯಾಗಿ 5 ವರ್ಷ ಆಗಿದೆ, ಮಗು ಕೂಡ ನನ್ನೊಟ್ಟಿಗೆ ಇದೆ. ಅಂದರೆ ವೈಯಾಲಿ ಕವಲ್ನ ಮುನೇಶ್ವರ ಬ್ಲಾಕ್ನಲ್ಲಿ ಮನೆ ಮಾಡಿರುವುದರ ಬಗ್ಗೆನೂ ಮಾಹಿತಿ ಇರಲಿಲ್ಲ. ಅವರು ಎಲ್ಲಿ ಮನೆ ಮಾಡಿದ್ರನ್ನೋ ಅದ್ರ ಬಗ್ಗೆನೂ ಗೊತ್ತಿರಲಿಲ್ಲ. ಓನರ್ ಕಾಲ್ ಮಾಡಿ ಈ ರೀತಿ ಸ್ಮೆಲ್ ಬರ್ತಾ ಇದೆ ಅಂದಾಗಲೇ ತಾಯಿ ಮತ್ತು ಪತಿ ಎಲ್ಲರೂ ಹೋಗಿ ನೋಡಿದಾಗ ಶಾಕ್ ಎದುರಾಗಿತ್ತು. ಆರಂಭದಲ್ಲಿ ಒಂದು ವಿಡಿಯೋ ಕ್ಲಿಪ್ ತಾವು ಗಮನಿಸಿರ್ಬೋದು. ತಂಗಿ ಆ ವಿಡಿಯೋ ಕ್ಲಿಪ್ ಮಾಡ್ತಾರೆ, ಅಂದರೆ ಒಳಭಾಗದಲ್ಲಿ ಹೋದಾಗ ಏನಿದೆ ಏನಿಲ್ಲ ಅನ್ನೋ ಕಾರಣಕ್ಕಾಗಿ ಮೊಬೈಲ್ ಕ್ಯಾಮ್ರಾ ಆನ್ ಮಾಡ್ತಾರೆ. ಸೊ ವಾಶ್ರೂಮು ಮನೆಯೆಲ್ಲ ಸುತ್ತಾಡಿದ ಬಳಿಕ ಫ್ರಿಡ್ಜ್ ಓಪನ್ ಮಾಡಿದಾಗ ಮಹಾಲಕ್ಷ್ಮಿಯ ದೇಹ ತುಂಡರಿಸಿದ್ದನ್ನು ಕಂಡು ಶಾಕ್ ಆಗಿ ಆಚೆ ಕಿರ್ಚಾಡಿ ಓಡ್ ಬರ್ತಾರೆ. ಅಷ್ಟು ಭೀಕರತೆ ಹತ್ಯೆ ಅಲ್ಲಿ ಆಗಿರುತ್ತೆ. ಒಟ್ಟಾರೆ ಈಗಾಗಲೇ ಮಹಾಲಕ್ಷ್ಮಿ ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ, ಕುಟುಂಬಸ್ಥರು ಕೂಡ ಆಸ್ಪತ್ರೆಯ ಒಳಭಾಗದಲ್ಲಿದ್ದಾರೆ. ಇನ್ನೇನು ಪೋಸ್ಟ್ ಮಾರ್ಟಮ್ ಆದ ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸ್ತಾರೆ. ನಾಗೇಂದ್ರ ಬಾಬು, ಓಕೆ, ಆ ಕುಟುಂಬಸ್ಥರನ್ನ ಮಾತನಾಡಿಸಿದಾಗ ಗಮನಿಸಿದ್ವಿ ಯಾವ ರೀತಿಯಾಗಿ ಅಲ್ಲಿ ಅವ್ರ ಕಣ್ಣೀರನ್ನು ಹಾಕ್ತಾ ಇದ್ರು ಅಂತೇಳಿ. ಥ್ಯಾಂಕ್ ಯು ಸವಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ. CM ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮೂಡ ವಿಚಾರವಾಗಿ ಈಗ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ವಿಚಾರವಾಗಿ ಕೋರ್ಟ್ನಲ್ಲಿದೆ, ಕೋರ್ಟ್ ಅಂಗಳದಲ್ಲಿದೆ. ಈಗ ಮತ್ತೊಂದು ಸಂಕಷ್ಟ ಯಾವುದು ಅಂತಂದರೆ ರೀಡು ಸಂಕಷ್ಟ. ಮತ್ತೆ ರೀಡು ಸಂಕಷ್ಟ ಎದುರಾಗಿದೆ. ರಾಜ್ಯ ಸರ್ಕಾರದ ಬಳಿ ರಾಜ್ಯಪಾಲರು ವರದಿಯನ್ನು ಕೇಳಿದ್ದಾರೆ. ನ್ಯಾಯಮೂರ್ತಿಗಳಾದಂಥ ಕೆಂಪಣ್ಣ ಆಯೋಗದ ವರದಿ ಬಗ್ಗೆ ಮಾಹಿತಿಗೆ ಪತ್ರವನ್ನು ಬರೆಯಲಾಗಿದೆ. ರೀಡು ವರದಿ ಕೊಡಿ ಅಂತ ಸರ್ಕಾರಕ್ಕೆ ಪತ್ರವನ್ನು ಬರೆಯಲಾಗಿದೆ. ಅರ್ಕಾವತಿ ಡಿನೋಟಿಫಿಕೇಶನ್ನಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿದೆ. ಸುಮಾರು 8,000 ಕೋಟಿ ಅಕ್ರಮದ ಆರೋಪ ಇದು. 8,000 ಕೋಟಿ ರೂಪಾಯಿ ಅಕ್ರಮದ ಆರೋಪ ಇದು. CM ಸಿದ್ದರಾಮಯ್ಯ ಅವರಿಗೆ ಮತ್ತೊಮ್ಮೆ ರೀಡು ಸಂಕಷ್ಟ ತಂದೊಡ್ಡುತ್ತಾ? ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ರಾಜ್ಯಪಾಲರ ಪತ್ರದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ರೀಡು ಪದ ಮೊದಲು ಹೇಳಿದ್ದು ಸುಪ್ರೀಂ ಕೋರ್ಟ್. ರಾಜ್ಯಪಾಲರು ಈ ಬಗ್ಗೆ ಪತ್ರ ಬರೆದಿದ್ರೆ ನೋಡ್ತೀನಿ ಅಂತೇಳಿ ಕೊಪ್ಪಳದಲ್ಲಿ CM ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನು ಸರ್ಕಾರ ಇಟ್ ವಿಲ್ ಲುಕ್ ಇನ್ ಟು ಇಟ್. ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನು ಸರ್ಕಾರ ಇಟ್ ವಿಲ್ ಲುಕ್ ಇನ್ ಟು ಇಟ್. ರಾಜ್ಯಪಾಲರು ಅರ್ಕಾವತಿ ನೋಡಿ, ಈಗ ಮತ್ತೊಮ್ಮೆ ರೀಡು ಸಂಕಷ್ಟ ಎದುರಾಗುತ್ತಾ ಸಿದ್ದರಾಮಯ್ಯ ಅವ್ರಿಗೆ ಅಂತೇಳಿ. ನೋಡಿ, ಇದ್ರ ಬಗ್ಗೆ ರಾಜ್ಯಪಾಲರು ಪತ್ರವನ್ನು ಬರೆದಿದ್ರೆ ನಾವು ನೋಡ್ತೀವಿ ಅದ್ರ ಬಗ್ಗೆ ಅಂತೇಳಿ. ನೋಡಿ, ದಿನಕ್ಕೊಂದರಂತೆ ಹಗರಣದ ಸುದ್ದಿ ಹೊರಬರ್ತಾನೇ ಇದೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ ವರ್ಸಸ್ ಗೌರ್ನಮೆಂಟ್ ಅನ್ನೋ ಹಂತಕ್ಕೆ ಹೋಗಿ ತಲುಪಿತ್ತು. ಏನಿದು ಅಂತಂದರೆ, ಸಿದ್ದರಾಮಯ್ಯ ಅವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ
ರೀಡು ಹೆಸರಲ್ಲಿ ಅರ್ಕಾವತಿ ಬಡಾವಣೆಯ ಭೂಮಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಎಂಬ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿ ಎಚ್.ಎಸ್. ಕೆಂಪಣ್ಣ ಆಯೋಗದ ವರದಿ ಮತ್ತು ಸಂಬಂಧಪಟ್ಟಂಥ ದಾಖಲೆಗಳನ್ನು ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಹೇಳಿದ್ದಾರೆ. ಮಹಾಲಕ್ಷ್ಮಿ ಕೊಲೆ ಪ್ರಕರಣ 3 ಹಂತಗಳಲ್ಲಿ ತನಿಖೆ ನಡೆಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. 3 ಹಂತಗಳಲ್ಲಿ ಆರೋಪಿ ಪತ್ತೆಗೆ ಪೊಲೀಸರು ಮುಂದಾಗಿರುವಂಥದ್ದು. ಪ್ರಕರಣದ ಮೊದಲು ಸುಳಿವು ಮೊಬೈಲ್ ರಿಟ್ರೀವನ್ನ ಮಾಡೋದು, ಟವರ್ ಡಂಪ್ ಅನ್ನ ತೆಗೆದುಕೊಳ್ಳೋದು, ಹಾಗೆ CDR ಮಹತ್ವದ ಸುಳಿವನ್ನ ಕೊಡ್ತಾ ಇದೆ. ಎರಡನೇ ಸುಳಿವು CCTV ಪರಿಶೀಲನೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಧರಿಸಿ ತನಿಖೆ ನಡೆಸೋದು ಮತ್ತೊಂದು. ನೋಡಿ, ಮೊದಲನೇದಾಗಿ CDR ಲಿಸ್ಟ್ ಅಂದರೆ ಮಹಾಲಕ್ಷ್ಮಿ ಬಳಕೆ ಮಾಡ್ತದಂಥ ಫೋನ್ ನಂಬರ್, ಅದರ ನಂಬರನ್ನು ಇಟ್ಕೊಂಡು ಯಾರು ಹೆಚ್ಚು ಆಕೆಯ ಜೊತೆ ಸಂಪರ್ಕದಲ್ಲಿದ್ದರು ಅನ್ನೋದ್ರ ಬಗ್ಗೆ ಒಂದು ತನಿಖೆಯನ್ನು ನಡೆಸೋದು, ಟೆಕ್ನಿಕಲ್ ಆಗಿ ಅದನ್ನು ತನಿಖೆ ನಡೆಸೋದು. ಮತ್ತೊಂದು ಕಡೆ CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡಿ ಯಾರೆಲ್ಲ ಹೋಗಿದ್ರು, ಯಾರೆಲ್ಲ ಇರಬಹುದು ಅಂತೇಳಿ ಚಲನವಲನಗಳ ಮೇಲೆ ಅದನ್ನು ಆಧರಿಸಿ ತನಿಖೆಯನ್ನು ನಡೆಸೋದು. ಹೀಗೆ 3 ಆಯಾಮಗಳಲ್ಲಿ 3 ತಂಡಗಳು ತನಿಖೆಯನ್ನು ನಡೆಸ್ತಾ ಇದೆ ಆರೋಪಿ ಪತ್ತೆಗೋಸ್ಕರ. ಕುಟುಂಬಸ್ಥರನ್ನ ಮಾತಾಡಿಸ್ಬೋದಾ, ಏನಾಗಿರ್ಬೋದು ಅಂತೇಳಿ ಅವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸವಿತಾ, ನಾಗೇಂದ್ರ ಬಾಬು, ಈಗ ಮಹಾಲಕ್ಷ್ಮಿ ಮರಣೋತ್ತರ ಪರೀಕ್ಷೆ ಆಗ್ತಿರೋ ಕಾರಣದಿಂದ ಕುಟುಂಬಸ್ಥರು ಎಲ್ಲರೂ ಒಳಭಾಗದಲ್ಲೇ ಇದ್ದಾರೆ. ಆರಂಭಕದಲ್ಲೇ ಮಾತಾಡಿಸಿದಾಗ ಅವರ ಪತಿ ಮಾತಾಡಿದ್ರು, ತಾಯಿ ಮಾತಾಡಿದ್ರು, ಸಹೋದರ ಇಬ್ಬರು ಮಾತಾಡಿದ್ರು. ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಜೊತೆ ಕ್ಲೋಸ್ ಆಗಿದ್ರು ಅಂತ ಪತಿ ಕೂಡ ಹೇಳಿದರು. ಆದ ಕಾರಣದಿಂದ 9 ತಿಂಗಳಿಂದ ನಾನು ಬೇರೆ ಇದ್ದೆ, ಮದುವೆ ಆಗಿ 5 ವರ್ಷ ಆಗಿತ್ತನ್ನೋ ಮಾಹಿತಿ ಕೂಡ ನೀಡಿದರು. ಪ್ರಮುಖವಾಗಿ ಅಶ್ರಫ್ ಅನ್ನುವ ವ್ಯಕ್ತಿ ಮೇಲೆ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಈಗಾಗಲೇ ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ, ಅದು ಕೂಡ ಸಾಕಷ್ಟು ತನಿಖೆಯಲ್ಲಿ ಬಲವನ್ನು ನೀಡುತ್ತೆ. ಇನ್ನು ನೋಡ್ತಾ ಹೋದರೆ ಮಹಾಲಕ್ಷ್ಮಿಯ ಫೋನ್ನ ರಿಟ್ರೀವ್ ಮಾಡಿದಾಗ, ಲೊಕೇಶನ್ ಟ್ರ್ಯಾಕ್ ಮಾಡಿದಾಗ ಕೊನೆಯದಾಗಿ ಯಾರಿಗೆ ಕಾಲ್ ಮಾಡಿದ್ರು, ಯಾರೊಟ್ಟಿಗೆ ಮಾತಾಡಿದ್ರು ಅನ್ನೋದು ಅದೊಂದು ಸಾಕ್ಷ್ಯಾಧಾರವನ್ನು ಕಲೆ ಹಾಕಿದರೆ, ಇನ್ನು CCTV ಫುಟೇಜನ್ನು ಕಲೆ ಕೂಡ ಹಾಕ್ತಾರೆ. ಅಂದರೆ ಮನೆಯ ಅಕ್ಕಪಕ್ಕದಲ್ಲಿರುವಂತಹ CCTV ಫುಟೇಜ್ ಕೊನೆಯದಾಗಿ 3ನೇ ಎವಿಡೆನ್ಸ್ ಆಗಿ PM ಅಂದರೆ ಪೋಸ್ಟ್ ಮಾರ್ಟಮ್ ಈ ಒಂದು ವರದಿ ಪೊಲೀಸರ ಕೈ ಸೇರುತ್ತೆ. ಈಗಾಗಲೇ ಪೋಸ್ಟ್ ಮಾರ್ಟಮ್ ಕೂಡ ಆಗ್ತಾ ಇದೆ. ಪತಿಯನ್ನು ಮಾತಾಡಿಸಿದಾಗ ಆರಂಭಿಕದಲ್ಲೇ ನಮ್ಮ ಫ್ಯಾಮಿಲಿಯಲ್ಲಿ ಒಂದಿಷ್ಟು ವೈಮನಸ್ಸಿತ್ತು, ಆದ ಕಾರಣದಿಂದ ಕಳೆದ 9 ತಿಂಗಳಿಂದ ನಾನು ಬೇರೆ ಇದ್ದೆ, ಮದುವೆಯಾಗಿ 5 ವರ್ಷ ಆಗಿದೆ, ಮಗು ಕೂಡ ನನ್ನೊಟ್ಟಿಗೆ ಇದೆ. ಅಂದರೆ ವೈಯಾಲಿ ಕವಲ್ನ ಮುನೇಶ್ವರ ಬ್ಲಾಕ್ನಲ್ಲಿ ಮನೆ ಮಾಡಿರುವುದರ ಬಗ್ಗೆನೂ ಮಾಹಿತಿ ಇರಲಿಲ್ಲ. ಅವರು ಎಲ್ಲಿ ಮನೆ ಮಾಡಿದ್ರನ್ನೋ ಅದ್ರ ಬಗ್ಗೆನೂ ಗೊತ್ತಿರಲಿಲ್ಲ. ಓನರ್ ಕಾಲ್ ಮಾಡಿ ಈ ರೀತಿ ಸ್ಮೆಲ್ ಬರ್ತಾ ಇದೆ ಅಂದಾಗಲೇ ತಾಯಿ ಮತ್ತು ಪತಿ ಎಲ್ಲರೂ ಹೋಗಿ ನೋಡಿದಾಗ ಶಾಕ್ ಎದುರಾಗಿತ್ತು. ಆರಂಭದಲ್ಲಿ ಒಂದು ವಿಡಿಯೋ ಕ್ಲಿಪ್ ತಾವು ಗಮನಿಸಿರ್ಬೋದು, ತಂಗಿ ಆ ವಿಡಿಯೋ ಕ್ಲಿಪ್ ಮಾಡ್ತಾರೆ. ಅಂದರೆ ಒಳಭಾಗದಲ್ಲಿ ಹೋದಾಗ ಏನಿದೆ ಏನಿಲ್ಲ ಅನ್ನೋ ಕಾರಣಕ್ಕಾಗಿ ಮೊಬೈಲ್ ಕ್ಯಾಮ್ರಾ ಆನ್ ಮಾಡ್ತಾರೆ. ಸೊ ವಾಶ್ರೂಮು ಮನೆಯೆಲ್ಲ ಸುತ್ತಾಡಿದ ಬಳಿಕ ಫ್ರಿಡ್ಜ್ ಓಪನ್ ಮಾಡಿದಾಗ ಮಹಾಲಕ್ಷ್ಮಿಯ ದೇಹ ತುಂಡರಿಸಿದ್ದನ್ನು ಕಂಡು ಶಾಕ್ ಆಗಿ ಆಚೆ ಕಿರ್ಚಾಡಿ ಓಡ್ ಬರ್ತಾರೆ. ಅಷ್ಟು ಭೀಕರತೆ ಹತ್ಯೆ ಅಲ್ಲಿ ಆಗಿರುತ್ತೆ. ಒಟ್ಟಾರೆ ಈಗಾಗಲೇ ಮಹಾಲಕ್ಷ್ಮಿ ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ, ಕುಟುಂಬಸ್ಥರು ಕೂಡ ಆಸ್ಪತ್ರೆಯ ಒಳಭಾಗದಲ್ಲಿದ್ದಾರೆ. ಇನ್ನೇನು ಪೋಸ್ಟ್ ಮಾರ್ಟಮ್ ಆದ ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸ್ತಾರೆ. ನಾಗೇಂದ್ರ ಬಾಬು, ಓಕೆ, ಆ ಕುಟುಂಬಸ್ಥರನ್ನ ಮಾತನಾಡ್ಸಿದಾಗ ಗಮನಿಸಿದ್ವಿ ಯಾವ ರೀತಿಯಾಗಿ ಅಲ್ಲಿ ಅವ್ರ ಕಣ್ಣೀರನ್ನು ಹಾಕ್ತಾ ಇದ್ರು ಅಂತೇಳಿ. ಥ್ಯಾಂಕ್ ಯು ಸವಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ. CM ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮೂಡ ವಿಚಾರವಾಗಿ ಈಗ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ವಿಚಾರವಾಗಿ ಕೋರ್ಟ್ನಲ್ಲಿದೆ, ಕೋರ್ಟ್ ಅಂಗಳದಲ್ಲಿದೆ. ಈಗ ಮತ್ತೊಂದು ಸಂಕಷ್ಟ ಯಾವುದು ಅಂತಂದರೆ ರೀಡು ಸಂಕಷ್ಟ. ಮತ್ತೆ ರೀಡು ಸಂಕಷ್ಟ ಎದುರಾಗಿದೆ. ರಾಜ್ಯ ಸರ್ಕಾರದ ಬಳಿ ರಾಜ್ಯಪಾಲರು ವರದಿಯನ್ನು ಕೇಳಿದ್ದಾರೆ. ನ್ಯಾಯಮೂರ್ತಿಗಳಾದಂಥ ಕೆಂಪಣ್ಣ ಆಯೋಗದ ವರದಿ ಬಗ್ಗೆ ಮಾಹಿತಿಗೆ ಪತ್ರವನ್ನು ಬರೆಯಲಾಗಿದೆ. ರೀಡು ವರದಿ ಕೊಡಿ ಅಂತ ಸರ್ಕಾರಕ್ಕೆ ಪತ್ರವನ್ನು ಬರೆಯಲಾಗಿದೆ. ಅರ್ಕಾವತಿ ಡಿನೋಟಿಫಿಕೇಶನ್ನಲ್ಲಿ ಅಕ್ರಮದ ಆರೋಪ ಕೇಳಿಬಂದಿದೆ. ಸುಮಾರು 8,000 ಕೋಟಿ ಅಕ್ರಮದ ಆರೋಪ ಇದು.
8,000 ಕೋಟಿ ರೂಪಾಯಿ ಅಕ್ರಮದ ಆರೋಪ ಇದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೊಮ್ಮೆ ರೀಡು ಸಂಕಷ್ಟ ತಂದೊಡ್ಡುತ್ತಾ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ರಾಜ್ಯಪಾಲರ ಪತ್ರದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ರೇಡಿಯೋ ಪದ ಮೊದಲು ಹೇಳಿದ್ದು ಸುಪ್ರೀಂ ಕೋರ್ಟ್. ರಾಜ್ಯಪಾಲರು ಈ ಬಗ್ಗೆ ಪತ್ರ ಬರೆದಿದ್ರೆ ನೋಡ್ತೀನಿ ಅಂತೇಳಿ ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನು ಸರ್ಕಾರ ಇಟ್ ವಿಲ್ ಲುಕ್ ಇನ್ ಟು ಇಟ್. ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನು ಸರ್ಕಾರ ಇಟ್ ವಿಲ್ ಲುಕ್ ಇನ್ ಟು ಇಟ್. ರಾಜ್ಯಪಾಲರು ಅರ್ಕಾವತಿ ನೋಡಿ, ಈಗ ಮತ್ತೊಮ್ಮೆ ರೀಡು ಸಂಕಷ್ಟ ಎದುರಾಗುತ್ತಾ ಸಿದ್ದರಾಮಯ್ಯ ಅವ್ರಿಗೆ ಅಂತೇಳಿ. ನೋಡಿ, ಇದ್ರ ಬಗ್ಗೆ ರಾಜ್ಯಪಾಲರು ಪತ್ರವನ್ನು ಬರೆದಿದ್ರೆ ನಾವು ನೋಡ್ತೀವಿ ಅದ್ರ ಬಗ್ಗೆ ಅಂತೇಳಿ. ನೋಡಿ, ದಿನಕ್ಕೊಂದರಂತೆ ಹಗರಣದ ಸುದ್ದಿ ಹೊರಬರ್ತಾನೇ ಇದೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ ವರ್ಸಸ್ ಗೌರ್ನಮೆಂಟ್ ಅನ್ನೋ ಹಂತಕ್ಕೆ ಹೋಗಿ ತಲುಪಿತ್ತು. ಏನಿದು ಅಂತಂದರೆ, ಸಿದ್ದರಾಮಯ್ಯ ಅವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ರೀಡು ಹೆಸರಲ್ಲಿ ಅರ್ಕಾವತಿ ಬಡಾವಣೆಯ ಭೂಮಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಎಂಬ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿ HS ಕೆಂಪಣ್ಣ ಆಯೋಗದ ವರದಿ ಮತ್ತು ಸಂಬಂಧಪಟ್ಟಂಥ ದಾಖಲೆಗಳನ್ನು ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಹೇಳಿದ್ದಾರೆ. ಮಹಾಲಕ್ಷ್ಮಿ ಕೊಲೆ ಪ್ರಕರಣ 3 ಹಂತಗಳಲ್ಲಿ ತನಿಖೆ ನಡೆಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. 3 ಹಂತಗಳಲ್ಲಿ ಆರೋಪಿ ಪತ್ತೆಗೆ ಪೊಲೀಸರು ಮುಂದಾಗಿರುವಂಥದ್ದು. ಪ್ರಕರಣದ ಮೊದಲು ಸುಳಿವು ಮೊಬೈಲ್ ರಿಟ್ರೀವನ್ನ ಮಾಡೋದು, ಟವರ್ ಡಂಪ್ ಅನ್ನ ತೆಗೆದುಕೊಳ್ಳೋದು, ಹಾಗೆ CDR ಮಹತ್ವದ ಸುಳಿವನ್ನ ಕೊಡ್ತಾ ಇದೆ. 2ನೇ ಸುಳಿವು CCTV ಪರಿಶೀಲನೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಧರಿಸಿ ತನಿಖೆ ನಡೆಸೋದು ಮತ್ತೊಂದು. ನೋಡಿ, ಮೊದಲನೇದಾಗಿ CDR ಲಿಸ್ಟ್ ಅಂದರೆ ಮಹಾಲಕ್ಷ್ಮಿ ಬಳಕೆ ಮಾಡ್ತದಂಥ ಫೋನ್ ನಂಬರ್, ಅದರ ನಂಬರನ್ನು ಇಟ್ಕೊಂಡು ಯಾರು ಹೆಚ್ಚು ಆಕೆಯ ಜೊತೆ ಸಂಪರ್ಕದಲ್ಲಿದ್ದರು ಅನ್ನೋದ್ರ ಬಗ್ಗೆ ಒಂದು ತನಿಖೆಯನ್ನು ನಡೆಸೋದು, ಟೆಕ್ನಿಕಲ್ ಆಗಿ ಅದನ್ನು ತನಿಖೆ ನಡೆಸೋದು. ಮತ್ತೊಂದು ಕಡೆ CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡಿ ಯಾರೆಲ್ಲ ಹೋಗಿದ್ರು, ಯಾರೆಲ್ಲ ಇರಬಹುದು ಅಂತೇಳಿ ಚಲನವಲನಗಳ ಮೇಲೆ ಅದನ್ನು ಆಧರಿಸಿ ತನಿಖೆಯನ್ನು ನಡೆಸೋದು. ಹೀಗೆ 3 ಆಯಾಮಗಳಲ್ಲಿ 3 ತಂಡಗಳು ತನಿಖೆಯನ್ನು ನಡೆಸ್ತಾ ಇದೆ ಆರೋಪಿ ಪತ್ತೆಗೋಸ್ಕರ.